ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಮೇಲೆ. ಸೊ ಎಕಲಾನ್ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಸರಿನಾ? ಎರಡು ಮೆಥಡ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದು ಎಕಲಾನ್ ಫಾರ್ಮ್ ಮೆಥಡ್, ಇನ್ನೊಂದು ನಾರ್ಮಲ್ ಫಾರ್ಮ್ ಮೆಥಡ್. ನಾರ್ಮಲ್ ಫಾರ್ಮ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ. ಈಗ ಎಕಲಾನ್ ಫಾರ್ಮ್ ಅಂತ ಬಂದಾಗ ನಾವು ಯೂಸ್ ಮಾಡೋದು ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್. ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್ ಬರ್ಕೊಳ್ಳಿ, ಇದನ್ನು ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಎಕಲಾನ್ ಫಾರ್ಮ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಅಂದ್ರೆ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಎಕಲಾನ್ ಫಾರ್ಮ್ ಅಂತ ಅಂದ್ರೆ ಏನು ಅಂತ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ 3x3 ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಯಾವ್ದಾದ್ರು ವ್ಯಾಲ್ಯೂಸ್ ಇರ್ಬೋದು. ಮೈನಸ್ ಅಲ್ಲಿ ಇರಲಿ, ಪ್ಲಸ್ ಅಲ್ಲಿ ಇರಲಿ, 0 ಇರಲಿ, ಇನ್ಫಿನಿಟಿ ಇರಲಿ, ಎನಿಥಿಂಗ್. ಸರಿನಾ? ಸೊ ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಎಕಲಾನ್ ಫಾರ್ಮ್ಗೆ ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು. ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅನ್ನ, ಇಲ್ಲಿ ಕೊಟ್ಟಿದ್ದಾರಲ್ಲ ಮ್ಯಾಟ್ರಿಕ್ಸ್, ಇದನ್ನ ಫಸ್ಟ್ ನಾನು ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಗೊತ್ತಾಗುತ್ತೆ ನಮಗೆ ಎಕಲಾನ್ ಫಾರ್ಮ್ಗೆ ಆಲ್ರೆಡಿ ಕನ್ವರ್ಟ್ ಆಗಿದೆ ಅಂತ? ಸಿಂಪಲ್. ನೋಡಿ ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಗೊತ್ತಾಯ್ತಾ? ಇದು 3x3 ತಂಡ್ರದ್ರಿಂದ ಅದ್ರ ಪ್ರಕಾರ ಹೇಳ್ತಾ ಇದ್ದೀನಿ. ಸೊ ಇವು ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ವಾ? ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, 0 ಇರಲಿ, ಪ್ಲಸ್ ಅಲ್ಲಿ ಇರಲಿ, ಮೈನಸ್ ಅಲ್ಲಿ ಇರಲಿ, ಯಾವ ತರನಾದ್ರೂ ವ್ಯಾಲ್ಯೂಸ್ ಇರಲಿ, ಆ ಡಯಾಗ್ನಲ್ ಎಲಿಮೆಂಟ್ಸ್ ಮೇಲ್ಗಡೆ ವ್ಯಾಲ್ಯೂಸ್ ಏನಾದ್ರೂ ಇರಲಿ. ಸರಿನಾ? ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಬೋದು. ಡಯಾಗ್ನಲ್ ಎಲಿಮೆಂಟ್ಸ್ ಮೇಲ್ಗಡೆ ಇರುವಂತ ವ್ಯಾಲ್ಯೂಸ್ ಏನಾದ್ರೂ ಆಗಿರ್ಬೋದು. ಮೈನಸ್ ಅಲ್ಲಿ ಇರಲಿ, ಪ್ಲಸ್ ಅಲ್ಲಿ ಇರಲಿ, 0 ಬರಲಿ, ಎನಿಥಿಂಗ್. ಆದರೆ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತಹ ವ್ಯಾಲ್ಯೂಸ್ ಎಲ್ಲ 0 ಆಗಿರ್ಬೇಕು. ನೋಡಿ, ದಿಸ್ ಇಸ್ ದ ಫಸ್ಟ್ ಡಯಾಗ್ನಲ್ ಎಲಿಮೆಂಟ್, ಅದ್ರ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0. ಇದು ಎರಡನೇ ಡಯಾಗ್ನಲ್ ಎಲಿಮೆಂಟ್, ಅದ್ರ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0. ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ ಇಲ್ಲ. ಇದೇ ಸೈಜ್ ಅನ್ನ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ, ಡಿಫ್ರೆಂಟ್ ಸೈಜ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಕೊಡ್ಬೋದು. ಆದ್ರೆ ಪ್ರತಿ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ 0 ಆಗಿರ್ಬೇಕು. ಡಯಾಗ್ನಲ್ ಎಲಿಮೆಂಟ್ ಏನಾದ್ರೂ ಆಗಿರ್ಲಿ, ಅದ್ರ ಮೇಲ್ಗಡೆ ವ್ಯಾಲ್ಯೂಸ್ ಏನಾದ್ರೂ ಆಗಿರ್ಲಿ, ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ವ್ಯಾಲ್ಯೂಸ್ 0 ಆಗ್ಬೇಕು ಅಷ್ಟೇ. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ, ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಇಲ್ಲಿ ನೋಡಿ, ಇಲ್ಲಿ ಈಗ ಫಸ್ಟ್ ರೋ ಟ್ರಾನ್ಸ್ಫಾರ್ಮೇಶನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ರೋ ಅಂತ ಬಂದ ಏನು? ದಿಸ್ ಇಸ್ ರೋ ನಂಬರ್ 1, ದಿಸ್ ಇಸ್ ರೋ ನಂಬರ್ 2, ದಿಸ್ ಇಸ್ ರೋ ನಂಬರ್ 3, ದಿಸ್ ಇಸ್ ರೋ ನಂಬರ್ 4. ಸೊ ಒಬ್ಬೊಬ್ಬರಿಗೆ ಅದು ಕನ್ಫ್ಯೂಷನ್ ಇರುತ್ತೆ, ರೋ ಅಂತ ಅಂದ್ರೆ ಏನು, ಕಾಲಮ್ ಅಂತ ಅಂದ್ರೆ ಏನು ಅಂತ. ನೋಡಿ ಇಲ್ಲಿ ಈ ತರ ಆರಿಜಾಂಟಲ್ ಆಗಿದ್ರೆ ಅವುಗಳನ್ನ ರೋಸ್ ಅಂತ ಕರಿತಾ ಹೋಗ್ತೀವಿ. ವರ್ಟಿಕಲ್ ಆಗಿದ್ರೆ ಕಾಲಮ್ಸ್. ದಿಸ್ ಇಸ್ ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3, ಕಾಲಮ್ ನಂಬರ್ 4. ಇಲ್ಲಿ ಎಕಲಾನ್ ಫಾರ್ಮ್ ಅಲ್ಲಿ ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಯೂಸ್ ಮಾಡ್ತೀವಿ. ನಾರ್ಮಲ್ ಫಾರ್ಮ್ ಅಲ್ಲಿ ರೋ ಮತ್ತೆ ಕಾಲಮ್ ಎರಡನ್ನೂ ಕೂಡ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಟ್ರಾನ್ಸ್ಫಾರ್ಮೇಶನ್ ಅನ್ನ. ಅವಾಗ ಒಂಚೂರು ದೊಡ್ಡದು ಅಂತ ಅನ್ಸುತ್ತೆ ಅಷ್ಟೇ. ಸರಿನಾ? ಸೊ ಎರಡನ್ನೂ ಕೂಡ ನಾವು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತಾ ಹೋಗೋದು. ಈಗ ನಮಗೆ ಕಾಲಮ್ ಇಂದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡ್ತಿರೋದು ಎಕಲಾನ್ ಫಾರ್ಮ್ ಅಲ್ಲಿ. ಅವ್ರು ಕ್ವಶನ್ ಅಲ್ಲಿ ಸ್ಪೆಸಿಫೈ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಜಸ್ಟ್ ಫೈಂಡ್ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಯಾವ ಮೆಥಡ್ ಅಂತ ನಿಮಗೆ ಸ್ಪೆಸಿಫೈ ಮಾಡಿಲ್ಲ, ಎಕಲಾನೋ ಇಲ್ಲ ಅಂತಂದ್ರೆ ನಾರ್ಮಲ್ ಅಂತ. ಸೊ ಜಸ್ಟ್ ಗೋ ವಿತ್ ಎಕಲಾನ್ ಫಾರ್ಮ್. ಸರಿನಾ? ವೆರಿ ಈಸಿ. ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್ ಇರೋದ್ರಿಂದ ಈಸಿಯಾಗಿ ಬೇಗನೂ ಕೂಡ ವ್ಯಾಲ್ಯೂಸ್ ಬರ್ತಾ ಹೋಗ್ತವೆ. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡ್ಬೇಕಾರೆ ಇದು ನನ್ನ ಡಯಾಗ್ನಲ್ ಎಲಿಮೆಂಟ್, ಮೊದಲನೇ ಡಯಾಗ್ನಲ್ ಎಲಿಮೆಂಟ್. ಅದರ ಕೆಳಗಡೆ ಇರುವಂತಹ ವ್ಯಾಲ್ಯೂಗಳನ್ನ ನಾನು 0 ಮಾಡ್ಬೇಕಾಗತ್ತೆ. ಸೊ ಯಾವ ತರ ಹೋಗ್ಬೇಕು ಅಂದ್ರೆ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ತಗೋಬೇಕು, ಅದ್ರ ಕೆಳಗಡೆ ಇರೋ ವ್ಯಾಲ್ಯೂಸ್ ಎಲ್ಲ 0 ಮಾಡ್ಬೇಕು. ಎರಡನೇ ಡಯಾಗ್ನಲ್ ಎಲಿಮೆಂಟ್ ತಗೋಬೇಕು, ಅದ್ರ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0 ಮಾಡ್ಬೇಕು. ಆ ತರ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಸೊ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ 1 ಇದೆ. ಸೊ ಸಿಂಪಲ್ ಟ್ರಿಕ್ ಅನ್ನ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ ನಾನು ರೋ ನಂಬರ್ 2ಗೆ ಈಕ್ವೇಶನ್ ಬರೀಬೇಕು, ರೋ 3ಗೆ ಈಕ್ವೇಶನ್ ಬರೀಬೇಕು, ರೋ 4ಗೆ ಈಕ್ವೇಶನ್ ಬರೀಬೇಕು. ಯಾಕೆ? ರೋ 2 ಅಲ್ಲಿರುವಂತ 2 ಅನ್ನ ನಾನು 0 ಮಾಡ್ಬೇಕು, ರೋ 3 ಅಲ್ಲಿರುವಂತ 3 ಅನ್ನ ನಾನು 0 ಮಾಡ್ಬೇಕು, ರೋ 4 ಅಲ್ಲಿರುವಂತ 1 ಅನ್ನ ನಾನು 0 ಮಾಡ್ಬೇಕು. ಸೊ ಅದಕ್ಕೋಸ್ಕರ ರೋ 2, ರೋ 3, ರೋ 4ಗೆ ನಾನು ಈಕ್ವೇಶನ್ ಅನ್ನ ಬರಿಬೇಕಾಗತ್ತೆ. ಯಾರ ರೆಫರೆನ್ಸ್ ಅಲ್ಲಿ ಈಕ್ವೇಶನ್ ಅನ್ನ ಬರಿಬೇಕು ಅಂದ್ರೆ ರೋ 1ನ ರೆಫರೆನ್ಸ್. ಯಾಕಂದ್ರೆ ರೋ 1 ಅಲ್ಲೇ ನನಗೆ ಮೈನ್ ಡಯಾಗ್ನಲ್ ಎಲಿಮೆಂಟ್ ಇರೋದು, ಅದರ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ ನಾನು 0 ಮಾಡ್ತಾ ಇದ್ದೀನಿ. ಸೊ 1 ಎಲ್ಲಿದೆ? ರೋ ನಂಬರ್ 1. ಸೊ ಅದರ ರೆಫರೆನ್ಸ್ ಅನ್ನ ನಾವು ತಗೋಬೇಕಾಗುತ್ತೆ. ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿರುತ್ತೆ ಆ ಒಂದು ರೋ ಅನ್ನ ನಾವು ರೆಫರೆನ್ಸ್ ಆಗಿ ತಗೋಬೇಕು. ರೋ 2 ವಿತ್ ದ ರೆಫರೆನ್ಸ್ ಆಫ್ ರೋ 1, ರೋ 3 ವಿತ್ ದ ರೆಫರೆನ್ಸ್ ಆಫ್ ರೋ 1, ರೋ 4 ವಿತ್ ದ ರೆಫರೆನ್ಸ್ ಆಫ್ ರೋ 1. ಇಷ್ಟು ಗೊತ್ತಾಯ್ತಾ? ಎಸ್. ಸೊ ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ರೋ 2 ಅಲ್ಲಿರುವಂತ 2 ಅನ್ನ ನಾನು 0 ಮಾಡ್ಬೇಕು ಅಲ್ವಾ? ಸೊ ರೋ 2 ಅಲ್ಲಿರುವಂತ 2 ಅನ್ನ ರೋ 1 ಜೊತೆ ಬರೀರಿ. ಉಲ್ಟಾ ರೋ 1 ಅಲ್ಲಿರುವಂತ 1 ಅನ್ನ ರೋ 2 ಜೊತೆ ಬರೀರಿ, ಮಧ್ಯದಲ್ಲಿ ಮೈನಸ್. ಏನ್ ಮಾಡಿದೆ? ರೋ 2 ಅಲ್ಲಿ ಇದ್ದಂತ 2 ಅನ್ನ ರೋ 1 ಜೊತೆ ಬರ್ದೆ, ರೋ 1 ಅಲ್ಲಿ ಇದ್ದಂತ 1 ಅನ್ನ ರೋ 2 ಜೊತೆ ಬರ್ದೆ, ಮಧ್ಯದಲ್ಲಿ ಮೈನಸ್ ಹಾಕ್ದೆ. ಸೊ ಇದನ್ನ ಬರೆಯೋಣ, ಇನ್ನು ಕ್ಲಿಯರ್ ಆಗುತ್ತೆ. ರೋ 3 ಅಲ್ಲಿರುವಂತ 3 ಅನ್ನ ರೋ 1 ಜೊತೆ ಬರಿಬೇಕು, ರೋ 1 ಅಲ್ಲಿರುವಂತ 1 ಅನ್ನ ರೋ 3 ಜೊತೆ ಬರಿಬೇಕು, ಮಧ್ಯ ಮೈನಸ್ ಹಾಕ್ಬೇಕು. ನೆಕ್ಸ್ಟ್ ಇಲ್ಲಿ ರೋ 4 ಅಲ್ಲಿರುವಂತ 1 ಅನ್ನ ರೋ 1 ಜೊತೆ ಬರಿಬೇಕು, ರೋ 1 ಅಲ್ಲಿರುವಂತ 1 ಅನ್ನ ರೋ 4 ಜೊತೆ ಬರೀರಿ, ಮಧ್ಯದಲ್ಲಿ ಮೈನಸ್ ಹಾಕ್ರಿ. ಇಷ್ಟೇ ಸಿಂಪಲ್.
ನೋಡಿ ಈಕ್ವೇಶನ್ಸ್ ರೆಡಿ ಆದವು. ಸೊ ಇದ್ರ ಪ್ರಕಾರ ನಾವು ಮುಂದೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 1 into R2 ಅಂತಂದ್ರೆ ಇನ್ನೇನು R2ನೇ ಆಗಿರುತ್ತೆ. 1 into R3 ವಿಲ್ ಬಿ R3 ಇಟ್ ಸೆಲ್ಫ್, 1 into R4 ವಿಲ್ ಬಿ R4 ಇಟ್ ಸೆಲ್ಫ್. ಸೊ ಸಾರಿ, ಇದನ್ನ ಸ್ಕ್ರೀನ್ ಶಾಟ್ ತಕೊಂಡಾಗ ನಿಮಗೆ ಕನ್ಫ್ಯೂಷನ್ ಆದಂಗೆ ಆಗುತ್ತೆ. ಸೊ ಕನ್ಫ್ಯೂಷನ್ ಆಗಬಾರ್ದು, ಗೊತ್ತಲ್ವಾ 1 into R2 ಅಂದ್ರೆ R2 ಅಂತ. ಸೊ ಇಷ್ಟು ಗೊತ್ತಿರಲಿ. ಈಗ ಅಪ್ಡೇಟ್ ಮಾಡ್ಕೊಂತ ಹೋಗೋಣ ಮ್ಯಾಟ್ರಿಕ್ಸ್ ಅನ್ನ. ರೋ 2, ರೋ 3, ರೋ 4 ನಾನು ಈಕ್ವೇಶನ್ ಅನ್ನ ಬರ್ದಿದ್ದೀನಿ. ಸೊ ರೋ 1 ಅಲ್ಲಿ ಏನಾದರೂ ಚೇಂಜಸ್ ಆಯ್ತಾ? ಏನು ಚೇಂಜಸ್ ಆಗಲ್ಲ. ಸೊ ರೋ 1 ಆಸ್ ಇಟ್ ಈಸ್ ಬರ್ಕೊಳ್ಳಿ, 1 2 1 3. ನೆಕ್ಸ್ಟ್ ಈ 3 ಈಕ್ವೇಶನ್ ಅನ್ನ ನಾನು ಏನಕ್ಕೆ ಬರ್ದಿದ್ದು? ಈ 2 3 1 ಅನ್ನ 0 ಮಾಡೋದಕ್ಕೆ. ಸೊ ಡೈರೆಕ್ಟ್ ಆಗಿ 0 ಅಂತ ಬರ್ಕೊಳ್ಳಿ, 0 0 0. ಗೊತ್ತಾಯ್ತಾ ಯಾವ ರೀತಿ ಅಂತ? ಸೊ ರೋ 1 ಅಲ್ಲಿ ಏನೋ ಅಪ್ಲೈ ಮಾಡಿಲ್ಲ ನಾವು ಈಕ್ವೇಶನ್ ಅನ್ನ. ಸೊ ರೋ 1 ಚೇಂಜಸ್ ಆಗಲ್ಲ. ನೆಕ್ಸ್ಟ್ ಈ 3 ಈಕ್ವೇಶನ್ ಅನ್ನ, ಈ 3 ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ಅಪ್ಲೈ ಮಾಡ್ತಿರೋದು. ಸೊ ದೇ ವಿಲ್ ಡೈರೆಕ್ಟ್ಲಿ ಬಿಕಮ್ 0. ಬೇಕಾದ್ರೆ ಇಲ್ಲಿ ಅಪ್ಲೈ ಮಾಡಿ, R2 - 2R1 ಅಲ್ವೇನಪ್ಪ. 1 into R2 ಅಂದ್ರೆ R2 - 2R1. R2 ವ್ಯಾಲ್ಯೂ ಏನಿದೆ ನನಗೆ 2 ಇದೆ, -2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 1. ಸೊ 2 - 2 ಅಂತಂದ್ರೆ 0 ಆಲ್ರೆಡಿ ಬಂದಿದೆಯಲ್ಲ, ಅಷ್ಟೇ ಸಿಂಪಲ್. ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಈಕ್ವೇಶನ್ ಅನ್ನ ಬರಿಬೇಕಾದ್ರೆ ಕರೆಕ್ಟಾಗಿ ಬರ್ದಿದ್ದೀನಿ ಅಂತ, ಸೊ ಜಸ್ಟ್ ರೈಟ್ ಇಟ್ ಆಸ್ 0 ಇಟ್ ಸೆಲ್ಫ್. ಸರಿನಾ? ಒಂದು 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಈಕ್ವೇಶನ್ ಅನ್ನ ಬರೆಯೋದು ಅಂತ. ಸೊ ಇವಾಗ ಅಷ್ಟು ಕ್ಲಿಯರ್ ಆಗಿಲ್ಲ ಅಂತಂದ್ರೂ ಪ್ರೊಸೀಡ್ ಆಗ್ತಾ ಗೊತ್ತಾಗ್ತಾ ಹೋಗುತ್ತೆ. ಸರಿನಾ? ಎಸ್. ಈಗ ಈ ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ರೋ ನಂಬರ್ 2 ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ರೋ 2 ಈಕ್ವೇಶನ್ ಏನು? R2 - 2R1 ಅಲ್ವಾ. 1 into R2 ಅಂದ್ರೆ R2 - 2R1. R2 ವ್ಯಾಲ್ಯೂ ಏನಿದೆ ನನಗೆ 4 ಇದೆ, -2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2 ಇದೆ. ಸೊ 2 into 2 ವಿಲ್ ಬಿ 4. ಸೊ 4 - 4 ವಿಲ್ ಬಿ 0. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ ನಮಗೆ 2 ಇದೆ, -2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 1. ಸೊ 2 - 2 1 2 ಆಗುತ್ತೆ. ಸೊ 2 - 2 ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ 6 - 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 3 ಇದೆ. 3 2 6, 6 - 6 ವಿಲ್ ಬಿ 0. ನೆಕ್ಸ್ಟ್ R3 ಈಕ್ವೇಶನ್ಸ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. R3 ಈಕ್ವೇಶನ್ ಏನು? 1 into R3 ವಿಲ್ ಬಿ R3 - 3 into R1. R3 ವ್ಯಾಲ್ಯೂ ಏನಿದೆ 6 ಇದೆ, -3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2 ಇದೆ. 3 2 6, 6. ಸೊ 6 - 6 ಅಂತಂದ್ರೆ 0. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 4 - 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 1 ಇದೆ. ಸೊ 4 - 3 1 3. ಸೊ ಎಷ್ಟಾಗುತ್ತೆ? 4 - 3 ಅಂತಂದ್ರೆ 1. ನೆಕ್ಸ್ಟ್ R3 ವ್ಯಾಲ್ಯೂ 9 ಇದೆ, -3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 3 ಇದೆ. ಸೊ 3 3 9, 9 - 9 ಅಂತಂದ್ರೆ ಇಟ್ ವಿಲ್ ಬಿ 0 ಇಟ್ ಸೆಲ್ಫ್. ನೆಕ್ಸ್ಟ್ R4 ಈಕ್ವೇಶನ್ಗೆ ಹೋಗೋಣ. 1 into R4 ವಿಲ್ ಬಿ R4 - 1 into R1 ವಿಲ್ ಬಿ R1. R4 - R1 ತರ. ಸೊ 2 - ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2 ಇದೆ. ಸೊ 2 - 2 ವಿಲ್ ಬಿ 0. ಇಲ್ಲಿ 2 ಇದೆ, ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 1. ಸೊ 2 - 1 ಅಂತಂದ್ರೆ 1. ನೆಕ್ಸ್ಟ್ ಇಲ್ಲಿ 3 ಇದೆ, ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ 3. ಸೊ 3 - 3 ಅಂತಂದ್ರೆ 0 ಆಗ್ತಾ ಹೋಗುತ್ತೆ. ಸೊ ಈಗ ನೋಡಿ ಇಲ್ಲಿ ವೆರಿ ಸಿಂಪಲ್. ಮೊದಲನೇ ಡಯಾಗ್ನಲ್ ಎಲಿಮೆಂಟು ಯಾವುದಾದ್ರೂ ಆಗಿರಲಿ, ನನಗೆ ಬೇಕಾಗಿಲ್ಲ ಮೈನಸ್ ಅಲ್ಲಿ ಇರಲಿ, ಪ್ಲಸ್ ಅಲ್ಲಿ ಇರಲಿ, 0 ಆಗಿರಲಿ, ಏನಾದರೂ ಆಗಿರಲಿ, ಅದ್ರ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0 ಆಗಬೇಕು. ಆಗಿದಾವ ವ್ಯಾಲ್ಯೂಸ್ 0? ಎಸ್ ಆಗಿದೆ. ನೆಕ್ಸ್ಟ್ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಏನಾದ್ರೂ ಆಗಿರಲಿ, ನನಗೇನು ಚಿಂತೆ ಇಲ್ಲ, ಅದ್ರ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0 ಆಗಬೇಕು. ಸೊ ವ್ಯಾಲ್ಯೂಸ್ ಎಲ್ಲ 0 ಆಗಿದಾವ? ಎಸ್ 0 ಆಗಿದೆ. ನೆಕ್ಸ್ಟ್ ಮೂರನೇ ಡಯಾಗ್ನಲ್ ಎಲಿಮೆಂಟ್ ನನಗೆ 1 ಇದೆ. ಸೊ ಅದ್ರ ಕೆಳಗಡೆ ಇರುವಂಥ ವ್ಯಾಲ್ಯೂನ ನಾನು 0 ಮಾಡಿದ್ರೆ ಸಾಕು, ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ 4ನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಯಾವುದು ವ್ಯಾಲ್ಯೂಸೇ ಇಲ್ಲ. ಸೊ ಅದಕ್ಕೋಸ್ಕರ ಈ 3ನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂಥ ಈ 1 ಅನ್ನ ನಾನು 0 ಆಗಿ ಕನ್ವರ್ಟ್ ಮಾಡಿದ್ರೆ ನನ್ನ ಪ್ರಾಬ್ಲಮ್ ಮುಗೀತು. ಸೊ ದಿಸ್ ಈಸ್ ರೋ 3, ದಿಸ್ ಈಸ್ ರೋ 4 ಅಲ್ವಾ. ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3, ರೋ ನಂಬರ್ 4 ಅಲ್ಲೇನಪ್ಪ. ಈಗ ರೋ 4ಗೆ ಈಕ್ವೇಶನ್ ಬರಿಬೇಕು, ಯಾಕಂದ್ರೆ ಅಲ್ಲಿರುವಂಥ 1 ಅನ್ನ ನಾನು 0 ಮಾಡ್ತಾ ಇರೋದು. ರೋ 4ಗೆ ಈಕ್ವೇಶನ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಡಯಾಗ್ನಲ್ ಎಲಿಮೆಂಟ್. ಸೊ ಇದಕ್ಕೆ ಡಯಾಗ್ನಲ್ ಎಲಿಮೆಂಟ್ ಯಾವುದು? 1. ಅದು ಯಾವ ರೋ ಅಲ್ಲಿದೆ? ರೋ ನಂಬರ್ 3 ಅಲ್ಲಿದೆ. ಸೊ ರೋ ನಂಬರ್ 3ನ ರೆಫರೆನ್ಸ್ ಅನ್ನ ತಗೋಬೇಕು. ಏನು ಸಿಂಪಲ್ ಟ್ರಿಕ್ ಹೇಳಿರೋದು, ರೋ 4 ಅಲ್ಲಿರುವಂಥ 1 ಅನ್ನ ರೋ 3 ಜೊತೆ ಬರೀರಿ, ರೋ 3 ಅಲ್ಲಿರುವಂಥ 1 ಅನ್ನ ರೋ 4 ಜೊತೆ ಬರೀರಿ, ಮಧ್ಯಕ್ಕೆ ಮೈನಸ್ ಹಾಕ್ರಿ. ಗೊತ್ತಾಯ್ತಾ? ರೋ 4 ಅಲ್ಲಿ ಇದ್ದಂಥ 1 ಅನ್ನ ರೋ 3 ಜೊತೆ, ರೋ 3 ಅಲ್ಲಿ ಇದ್ದಂಥ 1 ಅನ್ನ ರೋ 4 ಜೊತೆ ಬರ್ಬಿಟ್ಟು ಮೈನಸ್ ಅನ್ನ ಹಾಕ್ಬೇಕು, ಉಲ್ಟಾ ಬರ್ದು. ಸೊ ಈಗ ನನ್ನ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ? ಎ ವಿಲ್ ಬಿ ಈಕ್ವಲ್ ಟು, ಕೇವಲ ರೋ 4ಗೆ ಮಾತ್ರ ಈಕ್ವೇಶನ್ ಅಪ್ಲೈ ಮಾಡಿರೋದು. ಸೊ ರೋ 1 2 3 ಅವು ಮೂರು ಕೂಡ ಸೇಮ್ ಇರ್ತವೆ. 1 2 1 3 0 0 0 0 0 0 1 0. ಸರಿನಾ? ಈಗ ಕೆಳಗಡೆ ವ್ಯಾಲ್ಯೂಸ್ ಏನಾಗ್ತವೆ ನೋಡ್ತಾ ಹೋಗೋಣ. 1 into R4 ಅಂತಂದ್ರೆ R4, 1 into R3 ಅಂತಂದ್ರೆ R3ನೇ. R4 - R3 ಮಾಡಿ. R4 ಮೈನಸ್ ಇದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ 0. 0 - 0 ವಿಲ್ ಬಿ 0. R4 R3. ಸೊ 0 - 0 0 ಆಗುತ್ತೆ.
1 minus 1, it will be 0 itself. 0 minus 0, it will be 0. ಸೊ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0, ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0, ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0, ನಾಲ್ಕನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸೇ ಇಲ್ಲ. ಸೊ ಈಗ ಏನಾಯಿತು, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದರೂ ಆಗಿರಲಿ, ಅದ್ರ ಮೇಲ್ಗಡೆ ಇರುವಂಥ ವ್ಯಾಲ್ಯೂಸ್ ಏನಾದರೂ ಆಗಿರಲಿ, ಬಟ್ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಎಲ್ಲ ವ್ಯಾಲ್ಯೂಸ್ 0 ಆಗಿದ್ದಾವೆ. ಸೊ ಏನಂತ ಕರಿಬೋದು, ಇದನ್ನ ನಾವು ಎಕಲಾನ್ ಫಾರ್ಮ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಕರಿಬೋದು. ಈಗ ಕೊನೆಯಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ದೇರ್ ಫೋರ್ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಯಾವ ರೀತಿ ರೆಪ್ರೆಸೆಂಟ್ ಮಾಡಿರೋದು, ಮ್ಯಾಟ್ರಿಕ್ಸ್ ಎ. ಸೊ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ವಿಲ್ ಬಿ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ನೋಡಿ ಇಲ್ಲಿ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಬೇಕಾದ್ರೆ ಪ್ರತಿ ರೋ ಅನ್ನು ಕೂಡ ನಾವು ನೋಡ್ತಾ ಹೋಗ್ಬೇಕು. ಸೊ ಈಗ ಮೊದಲನೇ ರೋಗೆ ಹೋಗೋಣ. ಇದರಲ್ಲಿ ಪ್ರತಿ ರೋ ಅಲ್ಲೂ ಕೂಡ ಅಟ್ಲೀಸ್ಟ್ ಒಂದಾದ್ರೂ ನಾನ್ ಜೀರೋ ಎಲಿಮೆಂಟ್ಸ್ ಇರಬೇಕು. ನಾನ್ ಜೀರೋ ಎಲಿಮೆಂಟ್ಸ್ ಅಂತ ಅಂದ್ರೇನು, ಜೀರೋನ ಬಿಟ್ಟು ಬೇರೆ ಎಲಿಮೆಂಟ್, ಮೈನಸ್ ಅಲ್ಲಿ ಇರಲಿ ಪ್ಲಸ್ ಅಲ್ಲಿ ಇರಲಿ ಎನಿಥಿಂಗ್, ಆದ್ರೆ ಜೀರೋನ ಬಿಟ್ಟು ಬೇರೆ ಎಲಿಮೆಂಟ್ಸ್ ಅಟ್ಲೀಸ್ಟ್ ಒಂದಾದ್ರೂ ಇರಬೇಕು ಆ ಒಂದು ರೋ ಅಲ್ಲಿ. ಈಗ ಮೊದಲನೇ ರೋ ಅಲ್ಲಿ 1 ಇದೆ, 2 ಇದೆ, 1 ಇದೆ, 3 ಇದೆ, ನಾಲ್ಕು ಕೂಡ ನಾನ್ ಜೀರೋ ಎಲಿಮೆಂಟ್ಸ್. ನಾನ್ ಜೀರೋ ಎಲಿಮೆಂಟ್ಸ್ ಅಂದ್ರೆ ಜೀರೋನ ಬಿಟ್ಟು ಬೇರೆ ಎಲಿಮೆಂಟ್ಗಳು. ಸೊ ಇದನ್ನ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಕೌಂಟ್ ಇನ್ಕ್ರೀಸ್ ಮಾಡಿ 1 ಅಂದ್ರೆ ಈಗ ಒಂದು ರೋ ನನಗೆ ಸೆಲೆಕ್ಟ್ ಆಗಿದೆ ಆ ಥರ ಪ್ಲಸ್. ಈಗ ಎರಡನೇ ರೋಗೆ ಬಂದ್ರೆ 0 0 0 0, ಈ ಒಂದು ರೋ ಅಲ್ಲಿ ನನಗೆ ಯಾವುದೇ ನಾನ್ ಜೀರೋ ಎಲಿಮೆಂಟ್ ಇಲ್ವೇ ಇಲ್ಲ. ಅಟ್ಲೀಸ್ಟ್ ಒಂದಾದ್ರೂ ಇದ್ದಿದ್ರೆ ನಾನು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಗೆ ಕನ್ಸಿಡರ್ ಮಾಡ್ಬೋದಿತ್ತು ಈ ಒಂದು ರೋ ಅನ್ನ. ಸೊ ಕನ್ಸಿಡರ್ ಮಾಡಕ್ಕಾಗಲ್ಲ, ಯಾಕಂದ್ರೆ 4 ಕೂಡ 0 ಇದೆ. ಈಗ ಈ ಒಂದು ರೋಗೆ ಬನ್ನಿ, 0 0 1 0. ಸೊ ಇಲ್ಲೇನಾಯ್ತು, ನಾನ್ ಜೀರೋ ಎಲಿಮೆಂಟ್ ಇದೆ. ಅಟ್ಲೀಸ್ಟ್ ಒಂದಿದ್ರು ಸಾಕು, ಜೀರೋನ ಬಿಟ್ಟು ಬೇರೆ ಎಲಿಮೆಂಟು ಅಟ್ಲೀಸ್ಟ್ ಒಂದಿದ್ರು ಸಾಕು, ಅದನ್ನ ನಾವು ಕನ್ಸಿಡರ್ ಮಾಡ್ಬೋದು. ಸೊ +1 ಸರಿನಾ, 2 ರೋ ಅಂತ ಆ ಥರ. ನೆಕ್ಸ್ಟ್ 4ನೇ ರೋ ಅಲ್ಲಿ ಎಲ್ಲ ವ್ಯಾಲ್ಯೂಸ್ 0 ಇದಾವೆ, ಸೊ ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ವ್ಯಾಲ್ಯೂ ಈಸ್ ಈಕ್ವಲ್ ಟು 2 ಅಂತ ಅಂದ್ರೆ ಅಟ್ಲೀಸ್ಟ್ ಒಂದು ನಾನ್ ಜೀರೋ ಎಲಿಮೆಂಟ್ ಇರುವಂತ ರೋಗಳು ಎಷ್ಟಿದಾವೆ ಅದನ್ನ ನಾವೇನಂತ ಕರಿತೀವಿ, ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದಾಗ ನಿಮಗೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನಾರ್ಮಲ್ ಫಾರ್ಮ್ ವಿಡಿಯೋ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡಬಹುದು. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.